ಇದ್ದೀವಿ. ಬೇಲೆ ಹತ್ರ ಬಂದು ತೊಂದರೆ ಕೊಡ್ತಾನೆ. ರಾಗಿ ಎಲ್ಲ ಎತ್ಕೊಂಡೋಗಿ ಬೀಗ ಹಾಕ್ಕೊಂಡವನೆ. ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಅರ್ಧ ಕೆ ಜಿ ತಗೊಂಡು ಬಂದು ಆದರೆ ಕೂಡ ನಾವು ಕೂಲಿ ಮಾಡಿದ್ರೆ ಕೂಡ ಬಂದು ಟಾರ್ಚರ್ ಕೊಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಶಾ ಸೇರಿದಂತೆ ಇತರೆ ಪ್ರವಾಸಿ ತಾಣಗಳು ಬಂದು ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದ ಕಾರಣ ಸಂಬಂಧಗಳಿಗಿಂತ ಆಸ್ತಿಯೇ ಮುಖ್ಯವಾಗತೊಡಗಿದೆ. ಇದಕ್ಕೆ ಉದಾಹರಣೆ ಎಂದರೆ ದಿನ್ನೆಹೊಸಳ್ಳಿ ಗ್ರಾಮದ ನರಸಪ್ಪ ಕುಟುಂಬ. ನರಸಪ್ಪ ಅವರಿಗೆ 5 ಜನ ಮಕ್ಕಳಿದ್ದು, ಇವರಲ್ಲಿ 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ಆದರೆ 5ರಲ್ಲಿ 3ನೇಯವರಾದ ಪಾಪಣ್ಣ ಎಂಬುವವರು ವಂಶವೃಕ್ಷದಲ್ಲಿ ಯಾರ ಹೆಸರು ಬಾರದಂತೆ ಮಾಡಿ 5 ಜನರಿಗೆ ಬರಬೇಕಿದ್ದ ಆಸ್ತಿಯನ್ನ ಒಬ್ಬರೇ ಕಬಳಿಸುತ್ತಿದ್ದಾರೆ ಎಂಬುದು ಮಧುಸೂದನ್ ಮತ್ತು ರತ್ನಮ್ಮ ಅವರ ಆರೋಪವಾಗಿದೆ. ಪಾಪಣ್ಣ ಅವರು 3 ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಉಳಿದ 2ನ್ನು ಕಬಳಿಸಲು ಮುಂದಾಗಿದ್ದಾರೆ ಎಂಬುದು ಮಧುಸೂದನ್ ಆರೋಪವಾಗಿದೆ. ಅಲ್ಲದೆ ಉಳಿದ 2 ಆಸ್ತಿಯನ್ನು ಕಬಳಿಸಲು ಮುಂದಾಗಿದ್ದು, ಈ ಕುರಿತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು ನ್ಯಾಯಾಲಯ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿದೆ. ಹಾಗಾಗಿ ತಮ್ಮ ಅನುಭವದಲ್ಲಿರುವ ಜಮೀನಿನಲ್ಲಿ ನಾವು ಎಂದಿನಂತೆ ಬೆಳೆ ಇಡಲು ಮುಂದಾಗಿದ್ದು, ಪಾಪಣ್ಣ ಅವರು ಬೆಳೆ ನಾಶ ಮಾಡಲು ಮುಂದಾಗುವ ಜೊತೆಗೆ ತಮಗೆ ಜೀವ ಬೆದರಿಕೆ ಹಾಕುತ್ತಿರುವುದಾಗಿ ಮಧುಸೂದನ್ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ನರಸಪ್ಪ ಅವರಿಗೆ ಸೇರಿದ ಮನೆಯಲ್ಲಿಯೇ ರತ್ನಮ್ಮ ವಾಸವಿದ್ದು ಮನೆ ಖಾಲಿ ಮಾಡುವಂತೆ ಪ್ರತಿನಿತ್ಯ ಪಾಪಣ್ಣ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದೆ. ನಮ್ಮ ದಿನ್ನೆಹೊಸಳ್ಳಿ, ನಮ್ಮ ತಾತ ನರಸಪ್ಪ, ನನ್ನ ದೊಡ್ಡಪ್ಪ ಮಗ ನಾಣಸ್ವಾಮಿ, ನಮ್ಮ ಅಭ್ಯಾಸ ನಾಣಸ್ವಾಮಿ. ನಾವು ನಮ್ಮ ನಾಣಸ್ವಾಮಿ ಆದಮೇಲೆ ಚಿಕ್ಕಪ್ಪ ಪಾಪಣ್ಣ ಅಂತ ಇದ್ದಾರೆ. ಅವರಾದ್ಮೇಲೆ ಗಣೇಶ ಇದ್ದಾರೆ. ಅವರಾದ್ಮೇಲೆ ನಮ್ಮ ಅತ್ತೆ ಅವ್ರ ಇನ್ನೂ ಹೆಣ್ಮಕ್ಳು ಇಬ್ಬರು ಇದ್ದಾರೆ. ಅವರಿಗೆಲ್ಲ ಆಸ್ತಿ ಬರಬೇಕು. ಅದ್ರಗೋಸ್ಕರ ನಾವೆಲ್ಲ ಕೇಳ್ತಾ ಇರೋದಕ್ಕೆ ಈ ಥರ ಗಲಾಟೆ ಮಾಡ್ತಾವ್ರೆ ನಮ್ಮ ಮೇಲೆ. ಏನು ಕೊಡಲ್ಲ, ಯಾಕೆ ಕೊಡಬೇಕು ಅಂತ ಗಲಾಟೆ ಮಾಡ್ತಾವ್ರೆ ನಮ್ಮ ಮೇಲೆ ಬಂದುಬಿಟ್ಟು ಪಾಪಣ್ಣ ಅನ್ನೋರು. ನಾವೇನು ಅವ್ರ ಗಲಾಟೆಗೆ ಹೋಗಿಲ್ಲ, ಏನಿಲ್ಲ. ಸುಮ್ಮನೆ ಅವರಷ್ಟು ಅವರೇ ಬರ್ತಾರೆ, ಮಾತಾಡ್ತಾರೆ, ಮನೆ ಹತ್ರ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮನೆಯಿಂದ ಆಚೆ ಹೋಗ್ರಿ ಅಂತಾರೆ. ನಾವೆಲ್ಲ ಸೇರಿ ಒಂದೇ ಮನೆಗೆ ಇರೋದು. ಈ ಥರ ಎಲ್ಲ ಗಲಾಟೆ ಮಾಡ್ತಾರೆ ಸರ್. ನಾವೇನು ಮಾಡಬೇಕು ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಕೆಲಸ ಮಾಡುವ ವೇಳೆ ಪಾಪಣ್ಣ ಅವರು ಕರೆತಂದಿದ್ದ ಕೆಲ ಪುಡಾರಿ ರೌಡಿಗಳು ಬಂದು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ತಮಗೆ ಬೆದರಿಕೆ ಹಾಕಿ ಜಾಗ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಪಾಪಣ್ಣ ಅವರ ಬೆದರಿಕೆ ಮತ್ತು ದೌರ್ಜನ್ಯಗಳ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ 2 ಬಾರಿ ದೂರು ನೀಡಲಾಗಿದ್ದು, ಒಮ್ಮೆ ಉಭಯರನ್ನು ಕರೆಯಿಸಿ ದೌರ್ಜನ್ಯ ನಡೆಸದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೂ ಪಾಪಣ್ಣ ಅವರ ದೌರ್ಜನ್ಯ ಮುಂದುವರೆದಿದ್ದು, ತಮಗೆ ರಕ್ಷಣೆ ನೀಡುವ ಜೊತೆಗೆ ತಮ್ಮ ಆಸ್ತಿಯನ್ನ ಉಳಿಸಿಕೊಟ್ಟು ನ್ಯಾಯಾಂಗದ ಆದೇಶ ಉಲ್ಲಂಘನೆ ಮಾಡಿರುವ ಪಾಪಣ್ಣ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಧುಸೂದನ್ ಮತ್ತು ರತ್ನಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರಾಗಿ ಎಲ್ಲ ಎತ್ಕೊಂಡೋಗಿ ಬೀಗ ಹಾಕ್ಕೊಂಡವನೆ. ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಅರ್ಧ ಕೆ ಜಿ ತಗೊಂಡು ಬಂದು ಆದರೆ ಕೂಡ ನಾವು ಕೂಲಿ ಮಾಡಿದ್ರೆ ಕೂಡ ಬಂದು ಟಾರ್ಚರ್ ಕೊಡ್ತಾರೆ. ಆದ್ರೂ ನಾವು ಮಂಡಿಗೆ ಬಿದ್ದು ಮನೆಯಲ್ಲೇ ಇದ್ದೀವಿ. ಮನೇಲಿದ್ರೂ ಕೂಡ ಬಂದಮೇಲೆ ಬಂದರೆ ಸಾಮಾನಲ್ಲಿ ಎತ್ತು ಬಿಸಾಕ್ತೀನಿ, ಬಟ್ಟೆ ಬರಿ ಎತ್ಕೊಂಡು ಹೊಲ್ಟೋಗು ಅಂತ ನಮ್ಮ ಯಾವಾಗಲೂ ಟಾರ್ಚರ್ ಮಾಡ್ತಾರೆ. ನಾವು ಬೆಳ್ಗೆ ಇಕ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಂತ ಹೋದರೆ ಎಲ್ಲ ಉತ್ತಾಕ್ತೀನಿ, ಎಲ್ಲ ಕಿತ್ತಾಕ್ತೀನಿ, ರೋಟ್ರಿ ಹಾಕ್ತೀನಿ ಅಂತ ಬಂದು ನಮ್ಗೆ ಟಾರ್ಚರ ಕೊಡ್ತಾರೆ ಸರ್. ಅದಕ್ಕೆ ನೀವೇ ಏನಾದರೂ ನಮಗೆ ಕೊಡ್ಬೇಕು ಸರ್. ಪಾಪಣ್ಣ ನಮ್ಮಣ್ಣ ಯಾಕೆ ಏನೋ ಸಹ ಅಯ್ಯಪ್ಪನಿಗೆ ಏನಾಗೋದು ಜಮೀನು ನಾವು 20 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಇದ್ದಾನೆ, ಕೊಡಲೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹಾಕಿದ್ದೀವಿ. ಆವಾಗಿನಿಂದ ನಮಗೆ ಬಂದು ಟಾರ್ಚರ್ ಕೊಡ್ತಾರೆ. ಬಂದರೆ ಮನೆಗೂ ಬರಲ್ಲ ಸರ್. ಫ್ರೆಂಡ್ ಮನೆಗೆ ಬರೋದು, ಅಲ್ಲಿಂದ ನಮ್ಮ ಮನೆ ಹತ್ರ ಬರೋದು, ಗಲಾಟೆ ಮಾಡೋದು, ಬಿಸಾಕೋಕೆ ಹೋಗೋದು, ಆ ಥರ ನಮ್ಗೆ ಹಿಂಸೆ ಕೊಡ್ತಾರೆ. ನಮ್ಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಏನಾದರೂ ಪ್ರಶ್ನೆ ನೀವೇ ಕೊಡಬೇಕು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.